ಆಧಾರ್ ಜೊತೆ ವೋಟರ್ ಐಡಿ ಲಿಂಕ್, ಮಹತ್ವದ ಸಭೆ ಕರೆದ ಚುನಾವಣಾ ಆಯೋಗ. ಡಿಲೀಟ್ ಆಗುತ್ತಾ ಲಕ್ಷ ಮತ. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಚುನಾವಣಾ ಆಯೋಗ ಭಾರತದ ಮತದಾನ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕಿದೆ. ಆಧಾರ್ ಕಾರ್ಡ್ ಜೊತೆ ವೋಟರ್ ಐಡಿ ಲಿಂಕ್ ಮಾಡೋಕೆ ಮುಂದಾಗಿದೆ. ಈ ಸಂಬಂಧ ಕೇಂದ್ರ ಗೃಹ ಇಲಾಖೆ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಕರೆದಿದೆ. ಶೀಘ್ರ ಡೇಟಾ ಜೋಡಣೆ ಕಾರ್ಯ ಆರಂಭ ಆಗಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಆಧಾರ್ ವೋಟರ್ ಐಡಿ ಜೋಡಣೆ ಲಿಂಕ್ ಮಾಡೋದು ಒಳ್ಳೆಯದಾ? ಎರಡು ಲಿಂಕ್ ಆದರೆ ಏನಾಗುತ್ತೆ? ಭಾರತದ ಎಲೆಕ್ಷನ್ನೇ ಪ್ರೋಸೆಸ್ಸೇ ಚೇಂಜ್ ಆಗಿಬಿಡುತ್ತಾ? ಅಕ್ರಮ ಮತದಾರರನ್ನೆಲ್ಲ ಹಿಡಿದು ಹಾಕಬಹುದಾ? ಅಥವಾ ಇದು ದುರುಪಯೋಗ ಆಗೋ ಸಾಧ್ಯತೆ ಇದೆಯಾ? ಬೇರೆ ದೇಶದಲ್ಲಿ ಹೇಗೆ ನಡೀತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಅಕ್ರಮ ಪಟ್ಟಿ ಆರೋಪ, ಎಚ್ಚೆತ್ತ ಆಯೋಗ. ಸ್ನೇಹಿತರೆ, ಆಧಾರ್ ಜೊತೆ ವೋಟರ್ ಐಡಿ ಲಿಂಕ್ ಮಾಡಬೇಕು ಅನ್ನೋದು ಬಹಳ ದೀರ್ಘಕಾಲದಿಂದ ನಡೀತಾ ಇದ್ದ ಚರ್ಚೆ. ಆದರೆ ನಾನಾ ಕಾರಣಗಳಿಂದ ಸ್ಥಗಿತಗೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತದಾರರ ಪಟ್ಟಿ ಕುರಿತಂತೆ ಸಾಕಷ್ಟು ಆರೋಪ ಕೇಳಿ ಬಂದವು. ಪಟ್ಟಿ ಸಿದ್ಧಪಡಿಸುವಲ್ಲಿ ಅಕ್ರಮ ನಡೀತಾ ಇದೆ, ಒಂದೇ ಸಂಖ್ಯೆಯ ಎರಡೆರಡು ವೋಟರ್ ಐಡಿ ದಾಖಲಾಗ್ತಾ ಇದೆ ಅಂತ ವ್ಯಾಪಕ ದೂರುಗಳಿದ್ವು. ಇನ್ನೊಂದು, ಚುನಾವಣೆ ಎದುರಿಸುವ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ, ವಿಪಕ್ಷ ಬಿಜೆಪಿ ಎರಡು ಪಕ್ಷಗಳು ಮತದಾರರ ಪಟ್ಟಿ ತಪ್ಪಾಗಿದೆ ಅಂತ ಆರೋಪ ಮಾಡಿದ್ವು. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಕೇಂದ್ರ ಚುನಾವಣಾ ಆಯೋಗ ಈ ಮಹತ್ವದ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಮಾರ್ಚ್ 18 ಸೋಮವಾರ ಕೇಂದ್ರ ಗೃಹ ಇಲಾಖೆ ಮತ್ತು ಆಧಾರ್ ನೋಡ್ಕೊಳ್ತಿರೋ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ಅಧಿಕಾರಿಗಳೊಂದಿಗೆ ಮೀಟಿಂಗ್ ಕರೆದಿದೆ. ಈ ಸಭೆಯಲ್ಲಿ ಚುನಾವಣಾ ಆಯೋಗದ ಕಡೆಯಿಂದ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್, ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಪಾಲ್ಗೊಳ್ಳುತ್ತಾರೆ. ಅತ್ತ ಕೇಂದ್ರ ಗೃಹ ಸಚಿವಾಲಯದಿಂದ ಮುಖ್ಯ ಕಾರ್ಯದರ್ಶಿ ಗೋವಿಂದ ಮೋಹನ್, ಶಾಸಕಾಂಗ ಇಲಾಖೆ ಕಾರ್ಯದರ್ಶಿ ರಾಜೀವ್ ಮಣಿ ಮತ್ತು UIDAIನ ಸಿಇಒ ಭುವನೇಶ್ ಕುಮಾರ್ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಇದೆ. ಆದರೆ ಸ್ನೇಹಿತರೆ, ಎಲೆಕ್ಷನ್ ಕಮಿಷನ್ ಈ ರೀತಿ ಹೆಜ್ಜೆ ಇಡ್ತಿರೋದು ಇದೇ ಮೊದಲ ಬಾರಿಯೇನಲ್ಲ. ದಶಕಗಳ ಹಿಂದೆ ಶುರುವಾಗಿದ್ದ ಪ್ರಕ್ರಿಯೆ. ಈಗ ಆಲ್ರೆಡಿ ಹೇಳಿದಂತೆ ಆಧಾರ್ ಜೊತೆ ವೋಟರ್ ಐಡಿ ಲಿಂಕ್ ಚರ್ಚೆ ದೇಶದಲ್ಲಿ ಬಹಳ ದೀರ್ಘಕಾಲದಿಂದ ನಡೀತಾ ಇದೆ. 2015ರಲ್ಲೇ ಕೇಂದ್ರ ಚುನಾವಣಾ ಆಯೋಗ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿತ್ತು. ಅಂದಿನ ಚೀಫ್ ಎಲೆಕ್ಷನ್ ಕಮಿಷನರ್ HS ಬ್ರಹ್ಮಾ ನ್ಯಾಷನಲ್ ಎಲೆಕ್ಟ್ರಲ್ ರೋಲ್ಸ್ ಪ್ಯೂರಿಫಿಕೇಷನ್ ಆ್ಯಂಡ್ ಅಥೆಂಟಿಕೇಷನ್ ಪ್ರೋಗ್ರಾಮ್ NERPAP ಅಂದರೆ ಮತದಾರರ ಪಟ್ಟಿ ಶುದ್ಧೀಕರಣ ಮತ್ತು ದೃಢೀಕರಣ ಯೋಜನೆಯನ್ನು ಶುರು ಮಾಡಿದ್ರು. ಎಲೆಕ್ಟ್ರೋಲ್ ಪಟ್ಟಿಯಲ್ಲಿರೋ ಡೂಪ್ಲಿಕೇಟ್ ಹೆಸರುಗಳನ್ನು ತೆಗೆದುಹಾಕೋದು ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಇದಕ್ಕಾಗಿ ಚುನಾವಣಾ ಆಯೋಗ ತನ್ನ EPIC ಅಂದರೆ ವೋಟರ್ ಡೇಟಾನ ಆಧಾರ್ ಡೇಟಾಬೇಸ್ ಜೊತೆಗೆ ಲಿಂಕ್ ಮಾಡೋಕೆ ಶುರು ಮಾಡಿತ್ತು. ಎರಡನ್ನು ತಾಳೆ ಹಾಕಿ ಅಕ್ರಮ ಹೆಸರನ್ನು ತೆಗೆಯೋಕೆ ಶುರು ಮಾಡಿತ್ತು. ಮಾರ್ಚ್ 1ಕ್ಕೆ ಪ್ರಕ್ರಿಯೆ ಶುರು ಮಾಡಿ ಆಗಸ್ಟ್ ಅನ್ನುವಷ್ಟರಲ್ಲಿ ಕೆಲಸ ಮುಗಿಸಬೇಕು ಅನ್ನೋದು HS ಬ್ರಹ್ಮರ ಆದೇಶ ಆಗಿತ್ತು. ಅದಕ್ಕೆ ತಕ್ಕಂತೆ ಚುನಾವಣಾ ಆಯೋಗ ಆಲ್ರೆಡಿ 3 ತಿಂಗಳಲ್ಲಿ ಸುಮಾರು 38 ಕೋಟಿ ಮತದಾರರನ್ನ ಲಿಂಕ್ ಮಾಡಿ ಆಗಿತ್ತು. ಆದರೆ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ಬಂದು ಆಯೋಗದ ಕೆಲಸಕ್ಕೆ ಬ್ರೇಕ್ ಹಾಕ್ತು. ಪ್ರಕರಣ 1ರಲ್ಲಿ ಸುಪ್ರೀಂ ಕೋರ್ಟ್ ಆಧಾರ್ನ ಕೇವಲ ಸರ್ಕಾರಿ ಯೋಜನೆಗಳಿಗೆ ಮಾತ್ರ ಬಳಸಬೇಕು, ಪಡಿತರ, LPG, ಸೀಮೆ ಎಣ್ಣೆ ಕೊಡೋಕಷ್ಟೇ ಯೂಸ್ ಮಾಡಬೇಕು ಅಂತ ಹೇಳ್ತು. ಹೀಗಾಗಿ ಚುನಾವಣಾ ಆಯೋಗ ತನ್ನ ಕೆಲಸ ನಿಲ್ಲಿಸಬೇಕಾಯಿತು. ಆದರೆ 2018ರಲ್ಲಿ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆಧಾರ್ನ ಸಾಂವಿಧಾನಿಕ ಮಾನ್ಯತೆಯನ್ನು ಎತ್ತಿ ಹಿಡಿತು. ಈ ಮೂಲಕ ಚುನಾವಣಾ ಆಯೋಗದ ಲಿಂಕಿಂಗ್ ಯೋಜನೆಗೆ ದಾರಿ ಮಾಡಿಕೊಡ್ತು. ಆದರೆ ಈ ಸಲ ಆಯೋಗ ರಿಸ್ಕ್ ತಗೊಳ್ಳೋಕೆ ಹೋಗಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ತನ್ನಿ ಅಂತ ಸೂಚನೆ ಕೊಟ್ಟಿತ್ತು. ಅದರಂತೆ 2021ರ ಡಿಸೆಂಬರ್ನಲ್ಲಿ ಸರ್ಕಾರ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಇದಕ್ಕೆ ತಿದ್ದುಪಡಿ ತಗೊಂಬಂತು. ಸಂವಿಧಾನದಲ್ಲೇ ಆಧಾರ್ ಮತ್ತು ವೋಟರ್ ಐಡಿ ಲಿಂಕ್ ಮಾಡೋಕೆ ಜಾಗ ಮಾಡಿಕೊಡ್ತು. ಅದರ ಪ್ರಕಾರ ಯಾರೇ ಹೊಸದಾಗಿ ಮತದಾರರ ಪಟ್ಟಿಗೆ ರಿಜಿಸ್ಟರ್ ಆಗ್ತಾ ಇದ್ರೆ ಅಥವಾ ತಮ್ಮ ವೋಟಿಂಗ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದ್ರೆ ಆಧಾರ್ ಮಾಹಿತಿ ಕೊಡಬೇಕು. ಅದರದ್ದು ಕಡ್ಡಾಯ ಆಗಿರಲಿಲ್ಲ, ಸ್ವಯಂ ಪ್ರೇರಿತರಾಗಿ ಕೊಡಬೇಕಾಗಿತ್ತು. ಒಂದು ವೇಳೆ ಹೊಸದಾಗಿ ರಿಜಿಸ್ಟರ್ ಆಗೋ ಮತದಾರರು ಆಧಾರ್ ದಾಖಲೆ ಕೊಡದೇ ಇದ್ರೂ ಕೂಡ ಚುನಾವಣಾಧಿಕಾರಿಗಳು DL, PAN ಸೇರಿದಂತೆ ಇತರ ಗುರುತಿನ ಮೂಲಕ ಐಡೆಂಟಿಫಿಕೇಶನ್ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಆಧಾರ್ ಕಡ್ಡಾಯ ಇರಲಿಲ್ಲ. ಆದರೆ 6B ಅರ್ಜಿ ಸಲ್ಲಿಸೋರು ಅಂದರೆ ವೋಟರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಿಸೋರಿಗೆ ಈ ಫ್ರೀಡಮ್ ಇರಲಿಲ್ಲ. ಒಂದು ಆಧಾರ್ ಮಾಹಿತಿ ಕೊಡಬೇಕಾಗಿತ್ತು, ಇಲ್ಲ ತಮ್ಮ ಹತ್ರ ಆಧಾರ್ ಇಲ್ಲ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು. ಇದರ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ಆಗ ಎಲೆಕ್ಷನ್ ಕಮಿಷನ್ ಮತ್ತೆ ಕೋರ್ಟ್ಗೆ ಇಲ್ಲ ಕಡ್ಡಾಯ ಏನಲ್ಲ ಅಂತ ಹೇಳಿತ್ತು. ಆದ್ರೀಗ ಫೈನಲಿ ಚುನಾವಣಾ ಆಯೋಗ ಆಧಾರ್ ಮತ್ತು ಈ ವೋಟರ್ ಐಡಿಯನ್ನು ಲಿಂಕ್ ಮಾಡೋಕೆ ಕಡ್ಡಾಯ ಮಾಡೋಕೆ ಹೊರಟಿರೋ ಥರ ಕಾಣಿಸ್ತಾ ಇದೆ. ತಾನೇ ಖುದ್ದು 2 ಡೇಟಾಬೇಸ್ನು ಲಿಂಕ್ ಮಾಡೋಕೆ ಮುಂದಾಗಿರೋ ಹಾಗಿದೆ. ಹಾಗಿದ್ರೆ ಯಾಕೆ ಆಯೋಗ ಈ ಹೆಜ್ಜೆ ಇಡ್ತಾ ಇದೆ? ಆಧಾರ್ ವೋಟರ್ ಲಿಂಕ್ ಮಾಡೋದು ಯಾಕೆ ಅನಿವಾರ್ಯ? ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟಾಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ನೀವು ಮಾತ್ರ ದುಡಿತಿರೋ ವ್ಯಕ್ತಿ ಅಂತ ಹೇಳಿದ್ರೆ, ಅಂದರೆ ಒಬ್ಬರು ಅಥವಾ ಇಬ್ಬರ ದುಡಿಮೆಯಲ್ಲಿ ತುಂಬ ಹೆಚ್ಚಿನ ಜನ ಡಿಪೆಂಡ್ ಆಗಿರೋ ಥರ ಫ್ಯಾಮಿಲೀಸ್ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ತುಂಬ ಮುಖ್ಯ ಮತ್ತು ಅನಿವಾರ್ಯ. ಯಾಕಂದರೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅವರ ದುಡಿಮೆಯನ್ನು
ನಂಬಿಕೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಮುಂದೆ ಆರ್ಥಿಕತೆಗೆ ಅಂದರೆ ದುಡ್ಡು ಕಾಸಿಗೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಆನ್ಸರ್ ಅಂತ ಇರೋದೇ ಅದಕ್ಕೋಸ್ಕರನೇ ಡಿಸೈನ್ ಆಗಿರೋದು ಪ್ಯೂರ್ ಟರ್ಮ್ ಪ್ಲಾನ್ಗಳು. ಇವು ಪ್ರೊಟೆಕ್ಷನ್ ಪ್ಲಾನ್ಗಳು. ತಿಂಗಳಿಗೆ ಕೇವಲ 500-600 ರೂಪಾಯಿಗೆ 1 ಕೋಟಿ ರೂಪಾಯಿ ತನಕವೂ ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಪಡ್ಕೋಬಹುದು. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿಗೆ ಆ ಇಡೀ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಆಗಿ ಒಂದು ಶಾಟ್ನಲ್ಲಿ ಸಿಗುತ್ತೆ. ಆರ್ಥಿಕ ಸಂಕಷ್ಟವನ್ನೂ ಆ ಫ್ಯಾಮಿಲಿ ಅನುಭವಿಸೋದು ತಪ್ಪುತ್ತೆ. ಜೊತೆಗೆ ಎಷ್ಟು ಸಣ್ಣ ವಯಸ್ಸಿಗೆ ನಾವು ಜಾಯಿನ್ ಆಗ್ತೀವಿ ಅಷ್ಟು ಕಮ್ಮಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಬ್ಯೂಟಿಫುಲ್ ಥಿಂಗ್ ಏನು ಇದರಲ್ಲಿ ಅಂತ ಹೇಳಿದ್ರೆ, ಯಾವ ಏಜ್ನಲ್ಲಿ ಜಾಯಿನ್ ಆಗ್ತೀವೋ, ಏನು ಪ್ರೀಮಿಯಂ ಲಾಕ್ ಆಗುತ್ತೋ ಮುಂದಿನ 30 ವರ್ಷಕ್ಕಂದ್ರೆ ಅಷ್ಟು ವರ್ಷ ಅಷ್ಟೇ ಪ್ರೀಮಿಯಂ ಇರುತ್ತೆ. ಉದಾಹರಣೆಗೆ ಯಂಗ್ ಏಜ್ನಲ್ಲಿ ಯಾರಾದರೂ ಜಾಯಿನ್ ಆಗ್ತಾ ಇದ್ದೀರಿ, ಒಂದು 500 ರೂಪಾಯಿಗೋ 600 ರೂಪಾಯಿಗೋ 1 ಕೋಟಿ ಕವರೇಜ್ ಇವಾಗ ಸಿಕ್ತು ನಿಮಗೆ, ನೆಕ್ಸ್ಟ್ 30 ಇಯರ್ಸ್ಗೆ ಅಂತ ಹೇಳಿ ನೀವು ಟರ್ಮ್ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೆಕ್ಸ್ಟ್ 30 ಇಯರ್ಸ್ ಕೂಡ ಈ 30 ವರ್ಷದ ವ್ಯಕ್ತಿ 60 ವರ್ಷ ಆಗೋ ತನಕವೂ ಕೂಡ ತಿಂಗಳಿಗೆ ಅದೇ 500-600 ರೂಪಾಯಿ ಇರುತ್ತೆ, ಚೇಂಜ್ ಆಗೋದಿಲ್ಲ, ಲಾಕ್ ಆಗುತ್ತೆ ಮಂತ್ಲಿ ಪ್ರೀಮಿಯಂ. ಹಾಗಾಗಿ ಯೋಚನೆ ಮಾಡಿ, ಇನ್ನು 20 ವರ್ಷ ಬಿಟ್ಟು 30 ವರ್ಷ ಬಿಟ್ಟು 600 ರೂಪಾಯಿಗೆ ಎಷ್ಟು ಬೆಲೆ ಇರುತ್ತೆ, ಎಷ್ಟು ಈಸಿಯಾಗಿ ನಿಮಗೆ ಕಟ್ಟಕ್ಕಾಗುತ್ತೆ ಆ ಟೈಮ್ನಲ್ಲಿ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಇದೇ ಕಾರಣಕ್ಕೆ ಟರ್ಮ್ ಪ್ಲಾನನ್ನು ಪ್ರತಿಯೊಬ್ಬ ಆರ್ಥಿಕ ತಜ್ಞರು ರೆಕಮೆಂಡ್ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಪ್ಯೂರ್ ಟರ್ಮ್ ಪ್ಲಾನ್ಗಳು ಕೂಡ ಇದ್ದಾವೆ, ಲೋ ಪ್ರೀಮಿಯಂ ಹೈ ಕವರೇಜ್ ಆ ರೀತಿದಿದ್ದಾವೆ. ಅಥವಾ ಇನ್ನೊಂಚೂರು ಪ್ರೀಮಿಯಂ ಜಾಸ್ತಿ ಕಟ್ತೀನಿ, ಕಟ್ಟಿರೋ ದುಡ್ಡೆಲ್ಲ ಆಮೇಲೆ ನನಗೇನು ಆಗದೆ ಆರಾಮಾಗಿದ್ದೆ ಅಂದರೆ ವಾಪಸ್ ಬರೋ ಥರ ಬೇಕು ಅಂತ ಹೇಳಿದ್ರೆ ಆ ರೀತಿ ಕೂಡ ಇದ್ದಾವೆ. ಎರಡೂ ರೀತಿ ಆಪ್ಷನ್ಸ್ ಇವೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ, ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಕೂಡ ಇವೆ, ಅವೆಲ್ಲ ಚೆಕ್ ಮಾಡಿ ನಿಮ್ಗೆ ಬೇಕಾಗಿರೋ ರೀತಿಯಲ್ಲಿ ಆ್ಯಡ್ ಆನ್ಸ್ಗಳನ್ನು ಹಾಕೊಂಡು ಕಸ್ಟಮೈಸ್ ಮಾಡಿಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಕ್ರಮ ಮತದಾರರಿಗೆ ಕಡಿವಾಣ, ಅಪ್ ಟು ಡೇಟ್ ವೋಟರ್ ಲಿಸ್ಟ್. ಸ್ನೇಹಿತರೆ, ಈಗ ಆಲ್ರೆಡಿ ಹೇಳಿದಂತೆ ಅಕ್ರಮ ಮತದಾರರಿಗೆ ಕಡಿವಾಣ ಹಾಕೋದು ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ. ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ವೋಟಿಂಗ್ ಕಾರ್ಡ್ ಇರೋದು ಆಗಾಗ ವರದಿ ಆಗ್ತಾ ಇರುತ್ತೆ. 2018ರಲ್ಲಿ ಕರ್ನಾಟಕದಲ್ಲಿ ಕೇವಲ RR ನಗರ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ 10,000 ಅಕ್ರಮ ಕಾರ್ಡ್ಗಳು ಪತ್ತೆಯಾಗಿದ್ವು. ನಂತರ ಆ ಕ್ಷೇತ್ರದ ಚುನಾವಣೆಯನ್ನೇ ಮುಂದೂಡಬೇಕಾಗಿ ಬಂತು. ಎಷ್ಟೋ ಸಲ ಈ ಅಕ್ರಮ ಮತಗಳೇ ಚುನಾವಣೆಯ ಫಲಿತಾಂಶವನ್ನು ಡಿಸೈಡ್ ಮಾಡಿಬಿಡ್ತವೆ. ಅದು ವೆರಿ ವೆರಿ ಡೇಂಜರಸ್. ಅದು ಡೆಮೋಕ್ರಸಿ ಅಲ್ವೇ ಅಲ್ಲ ಅದು ಹಾಗಾದರೆ. ಹೀಗಾಗಿ ಆಧಾರ್ ಲಿಂಕ್ ಮಾಡಿದ್ರೆ ಈ ಅಕ್ರಮಕ್ಕೆ ಕಡಿವಾಣ ಬೀಳುತ್ತೆ ಒಂದಷ್ಟು ಮಟ್ಟಿಗಾದರೂ ಕೂಡ ಅನ್ನೋದು ಲೆಕ್ಕಾಚಾರ. ಆಧಾರ್ ಅಥಾರಿಟಿ ಪ್ರಕಾರ ದೇಶದಲ್ಲಿ ಸುಮಾರು 99% ಜನರ ಬಳಿ ಆಧಾರ್ ಕಾರ್ಡ್ ಇದೆ. ಹೀಗಾಗಿ ಲಿಂಕ್ ಮಾಡಿದ್ರೆ ಫೇಕ್ ವೋಟರ್ ಐಡಿಗಳನ್ನೆಲ್ಲ ಡಿಲೀಟ್ ಮಾಡಬಹುದು. ಡೂಪ್ಲಿಕೇಟ್ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬಹುದು. ಅಲ್ಲದೆ ಆಧಾರ್ನಿಂದ ವೋಟರ್ ವೆರಿಫಿಕೇಶನ್ ವ್ಯವಸ್ಥೆ ಸ್ಟ್ರೀಮ್ ಲೈನ್ ಆಗುತ್ತೆ, ಸಿಂಪಲ್ ಆಗುತ್ತೆ. ಜೊತೆಗೆ ಯಾರಾದರೂ ಬೇರೆ ರಾಜ್ಯಕ್ಕೆ ಬೇರೆ ಊರಿಗೆ ಶಿಫ್ಟ್ ಆದರೆ ಅಪ್ಡೇಟ್ ಮಾಡೋದು ಈಸಿ ಆಗುತ್ತೆ. ವೋಟರ್ ಲಿಸ್ಟ್ ಕೂಡ ಅಪ್ ಟು ಡೇಟ್ ಇರುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ರಿಮೋಟ್ ವೋಟಿಂಗ್, ಆನ್ಲೈನ್ ವೋಟಿಂಗು ದಾರಿ ಆಗ್ಬೋದು. ತಾವಿರೋ ಊರಿಂದ ತಾವಿರೋ ಜಾಗದಿಂದಲೇ ವೋಟ್ ಮಾಡೋಕೆ ಸಾಧ್ಯ ಆಗ್ಬೋದು. ಎಲ್ಲ ಪಾಸಿಟಿವ್ ಅಂಶಗಳನ್ನು ಮುಂದಿಡಲಾಗ್ತಿದೆ. ಹಾಗಿದ್ರೆ ಇಷ್ಟೆಲ್ಲ ಒಳ್ಳೆ ಅಂಶಗಳಿದ್ರೆ ಆಧಾರ್ ಮತ್ತು ವೋಟರ್ ಐಡಿಯನ್ನ ಲಿಂಕ್ ಮಾಡೋದಕ್ಕೆ ಏನು ಸಮಸ್ಯೆ ಏನಿದೆ? ಕೆಲವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ? ಆಧಾರ್ನಲ್ಲೇ ಸಮಸ್ಯೆ, ದುರುಪಯೋಗದ ಆತಂಕ. ಮೊದಲನೇದಾಗಿ ಆಧಾರ್ ಪೌರತ್ವ ದೃಢೀಕರಿಸೋ ದಾಖಲೆಯಲ್ಲ, ರೆಸಿಡೆನ್ಸಿಯನ್ನ ಪ್ರೂವ್ ಮಾಡೋ ಪ್ರೂಫ್ ಅಲ್ಲ. ಭಾರತದ ಪ್ರಜೆ ಆಗದೇ ಇರೋರು ಕೂಡ ಭಾರತದ ರೆಸಿಡೆಂಟ್ ಆಗ್ಬೋದು, ಆದರೆ ವೋಟ್ ಮಾಡೋದಕ್ಕೆ ಭಾರತದ ಪ್ರಜೆ ಆಗಿರಲೇಬೇಕು. ಹೀಗಾಗಿ ಡೂಪ್ಲಿಕೇಟ್ ವೋಟರ್ ಐಡಿ ಕಮ್ಮಿ ಆಗ್ಬೋದೇ ಹೊರತು ಅಕ್ರಮ ಮತದಾರರಿಗೆ ಕಡಿವಾಣ ಬೀಳಲ್ವೇನೋ ಅನ್ನೋ ಭಯ. ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ವಲಸಿಗರನ್ನ ಹಿಡಿಯಲಾಗ್ತಾ ಇದೆ. ಅವರೆಲ್ಲರೂ ಕೈಲೂ ಆಧಾರ್ ಕಾರ್ಡ್ ಇತ್ತು. ಹೆಂಗೆ ಮಾಡ್ಕೊಂಡ್ರು? ಯಾರ ಹತ್ರನೂ ಆನ್ಸರ್ ಇಲ್ಲ. ಲೂಪ್ ಹೋಲ್ಸ್ ಇದೆ ತುಂಬ. ನಮ್ಮವರೇ ಮಾಡ್ಕೊಡ್ತಾರೆ, ದೇಶದ ಒಳಗಿರೋ ನಮ್ಮ ನಾಗರಿಕರೇ ಮಾಡ್ಕೊಡ್ತಾರೆ ಅಕ್ರಮ ವಲಸಿಗರಿಗೆ ದುಡ್ಡಿಸ್ಕೊಂಡು ಆಧಾರ್ ಕಾರ್ಡ್ಗಳನ್ನ. ಇದು ಒಂದಾಯಿತು. ಜೊತೆಗೆ ಆಧಾರ್ ಡೇಟಾದಲ್ಲೇ ಸಾಕಷ್ಟು ಸಮಸ್ಯೆ ಇದೆ. ಬಯೋಮೆಟ್ರಿಕ್ ಮಾಹಿತಿ, ಹೆಸರು, ವಿಳಾಸದಲ್ಲಿ ವಿಪರೀತ ತಪ್ಪು ಮಾಡ್ತಾರೆ. ಆಧಾರ್ ಅಥಾರಿಟಿನೇ ಹೇಳ್ಕೊಳ್ಳುವ ಹಾಗೆ 12% ಎರರ್ ಇದೆ. 2015ರಲ್ಲಿ ಆಧಾರ್ ಮತ್ತು ವೋಟರ್ ಐಡಿ ಲಿಂಕ್ ಮಾಡುವಾಗ ಈ ಎರರ್ನಿಂದ ಆಂಧ್ರ ತೆಲಂಗಾಣದಲ್ಲಿ ಬರೋಬ್ಬರಿ 30 ಲಕ್ಷ ವೋಟ್ಸ್ ಅನ್ನ ತೆಗೆದು ಹಾಕಬೇಕಾಗಿ ಬಂತು. ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿತ್ತು. ಹೀಗಾಗಿ ಅನಾವಶ್ಯಕ ಪ್ರಾಮಾಣಿಕ ಮತದಾರರ ಹೆಸರು ಡಿಲೀಟ್ ಆಗೋ ಆತಂಕ ಇದೆ. ಜೊತೆಗೆ ವೋಟರ್ ಐಡಿಗೆ ಆಧಾರ್ನ ಲಿಂಕ್ ಮಾಡೋದ್ರಿಂದ ಸೆಂಟ್ರಲೈಸ್ಡ್ ಡೇಟಾ ಸೆಟಪ್ ಆಗುತ್ತೆ. ಇದರಿಂದ ರಾಜಕೀಯ ಪಕ್ಷಗಳು, ಅದರಲ್ಲೂ ಕೂಡ ಆಡಳಿತದಲ್ಲಿರೋ ಪಕ್ಷಗಳು ದುರುಪಯೋಗ ಪಡಿಸ್ಕೊಳ್ಬೋದೇನೋ ಅನ್ನೋ ಒಂದು ಕನ್ಸರ್ನ್ ಕೂಡ ರೈಸ್ ಮಾಡಲಾಗ್ತಾ ಇದೆ. ಆಲ್ರೆಡಿ ಪೊಲಿಟಿಕಲ್ ಪಾರ್ಟಿಗಳು ಯಾವ ಬೀದಿಯ ಮತದಾರ ಯಾವ ಪಾರ್ಟಿಗೆ ಯಾವ ಅಭ್ಯರ್ಥಿಗೆ ವೋಟ್ ಹಾಕಿದ್ರು ಅನ್ನೋದನ್ನು ಕಂಡು ಹಿಡ್ಕೊಳ್ತಾ ಇದ್ದಾರೆ. ಟ್ಯಾಲಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ವೋಟರ್ ರೋಲ್ ಹಿಡ್ಕೊಂಡು. ಇದೀಗ ಇಡೀ ಮತದಾರರ ಜಾತಕನೇ ಇರೋ ಆಧಾರ್ನ ಕೊಟ್ಟುಬಿಟ್ರೆ ಅಪಾಯ ಇಲ್ವಾ? ಪೊಲಿಟಿಷಿಯನ್ಸ್ ಕೈಗೆ ಪೂರ್ತಿ ಕಂಟ್ರೋಲ್ ಹೋಗ್ಬಿಡುತ್ತಾ ಅನ್ನೋ ಒಂದು ಆತಂಕವನ್ನು ಕೂಡ ರೈಸ್ ಮಾಡಲಾಗ್ತಿದೆ.
ಆದರೆ ಈ ಎಲ್ಲ ಆತಂಕಗಳನ್ನು ಪಕ್ಕಕ್ಕಿಡ್ಬೋದು. ಲೇಟರ್ ಹೇಳಿದ ಎಲ್ಲ ಆತಂಕಗಳನ್ನು ಪಕ್ಕಕ್ಕಿಡ್ಬೋದು. ಹಂಗೆ ನೋಡೋಕೆ ಹೋದರೆ ಎಲ್ಲವೂ ಕೂಡ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ. ಹಂಗೆ ನೋಡೋಕೆ ಹೋದರೆ ಗೂಗಲಿಗೆ ಎಲ್ಲ ಹುಡ್ಕೊಂಡು ಕೂತಿದ್ದೀವಿ ನಾವು ಅಲ್ವಾ. ಹಾಗಾಗಿ ಆದರೆ ಮೇನ್ ಕನ್ಸರ್ನ್ ಏನು ಅಂದರೆ ಆಧಾರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಆಧಾರ್ ಡೇಟಾ ಸರಿ ಇದೆಯಾ, ಆಧಾರ್ ನಾಗರಿಕರಿಗೆ ಬಿಟ್ಟು ಬೇರೆಯವ್ರಿಗೂ ಸಿಗದಂತೆ ನೋಡ್ಕೊಳ್ಳೋಕ್ಕೆ, ಡೂಪ್ಲಿಕೇಟ್ ಆಗದಂತೆ ನೋಡ್ಕೊಳ್ಳೋಕ್ಕೆ 100% ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಇದೆಯಾ, ಅದು ಬರಬೇಕು ಅಷ್ಟೇ. ಅದು ಬಂದು ಯಾವುದೇ ಪ್ರಾಮಾಣಿಕ ಮತದಾರರ ಹೆಸರು ಹೋಗಲ್ಲ ಅನ್ನೋದು ಗ್ಯಾರಂಟಿ ಆದರೆ ಆವಾಗ ಬಹುಶಃ ಈ ವಿಚಾರದಲ್ಲಿ ಇನ್ನೂ ಜಾಸ್ತಿ ಬೆಂಬಲ ಸಿಗ್ಬೋದೇನೋ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಕ್ವಿಕ್ ರಿಮೈಂಡರ್, ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನಿಮ್ಮ ಏಜ್ ಏನು, ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಮತ್ತು ಎಷ್ಟು ಕವರೇಜ್ ಸಿಗುತ್ತೆ ಅಂತೆಲ್ಲ ಚೆಕ್ ಮಾಡ್ಬೋದು. ಆಸಕ್ತರು ಅಪ್ಲೈ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.